ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಐ ಥಿಂಕ್ ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಒಂದು ತಿಂಗಳು ಅಂತ ಹೇಳ್ಬೋದು. ಈಗ ಆಗಸ್ಟ್ ಇನ್ನೇನು ಸ್ವಲ್ಪ ದಿನ ಇದೆ ಅಷ್ಟೇ. ಸೊ ಇದನ್ನು ಸ್ಕಿಪ್ ಮಾಡಿದ್ರೆ ಇನ್ನು ಒಂದು ತಿಂಗಳು ಬಾಕಿ ಇದೆ ಕಾಂತಾರ ಸಿನಿಮಾ ನೋಡೋಕ್ಕೆ ಚಾಪ್ಟರ್ 1ಗೆ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ತುಂಬ ಜನ ಮೆಸೇಜ್ ಮಾಡಿದೆ ಕಾಂತಾರದ ಬಗ್ಗೆ ಹೇಗೆ ಮಾತಾಡ್ತಿಲ್ಲ, ಮರ್ತಿರ್ತು ಹೋಗ್ಬಿಟ್ರೆ ಹೇಗೆ ಅಂತ. ಖಂಡಿತವಾಗ್ಲೂ ಇವತ್ತು ಕಾಂತಾರದ ಕೆಲವೊಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಸಿನಿಮಾದ ಬಗ್ಗೆ ಕೆಲವೊಂದು ವಿಚಾರಗಳು ಮಾತಾಡ್ದಿದೆ. ಬನ್ನಿ ತಡ ಮಾಡೋಕ್ಕೆ ಹೋಗಲ್ಲ, ವಿಡಿಯೋ ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಕಾಂತಾರ ಸಿನಿಮಾ ಯಾರೂ ನಾವು ನಿರೀಕ್ಷೆಗೆ ಅಂದುಕೊಳ್ಳದೆ ಇರುವಷ್ಟು ಒಂದೊಂದು ರೀತಿಯಲ್ಲಿ ಆಫ್ಟರ್ KGF ಆದಮೇಲೆ ಅಂದ್ಕೊಂಡಿದ್ವಿ KGF ಮೇಲೆ ಯಾವ ಸಿನಿಮಾ ಬರುತ್ತೆ ಅನ್ನುವಂಥದ್ದು ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಅದಕ್ಕೆ ಸರಿಸಮವಾಗಿ ಬರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಪ್ರಮೋಷನ್ ಇಲ್ಲ, ಝೀರೋ ಪ್ರಮೋಷನ್ ಅಂತ ಹೇಳ್ಬೋದು. ಕಾಂತಾರ ಸಿನಿಮಾ ಅನ್ನುವಂಥದ್ದೇ ಇದೆ ಅನ್ನೋ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಸೊ ರೀಸೆಂಟಾಗಿ ರಿಲೀಸ್ ಆದಂಥ ಸೂ ಫ್ರಮ್ ಸೋನೆ ನಾವೆಲ್ಲ ನೋಡೋದಾಯಿತು ಅಂತಂದರೆ ಅದು ಕೂಡ ಯಾವುದೇ ಒಂದು ಪ್ರಮೋಷನ್ ಇಲ್ಲದೆ ಬಂದಿರುವಂಥ ಸಿನಿಮಾ. ಸೊ ಕಾಂತಾರ ಸಿನಿಮಾ ಒಂದು ರೀತಿಯಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು. ಓನ್ಲಿ ಸೌತ್ ಆಡಿಯನ್ಸ್ ಅಂತಲ್ಲ, ನಾರ್ತ್ ಆಡಿಯನ್ಸ್ ಅಂತಲ್ಲ, ಆಲ್ ವರ್ಲ್ಡ್ ವೈಡ್ ಈ ಸಿನಿಮಾ ರೀಚ್ ಆಗಿರುವಂಥದ್ದು ಒಂದು ಸ್ಪೆಷಲ್ ಆಗಿರುವಂಥ ಸಿನಿಮಾ ಅನ್ನುವಂಥದ್ದು ಕೂಡ ರೆಕಗ್ನೈಸ್ ಆಗಿರುವಂಥದ್ದು, ಇಡೀ ವರ್ಲ್ಡ್ ವೈಡ್ ರೀಚ್ ಆದಂಥ ಸಿನಿಮಾ ಕಾಂತಾರ. ಸೊ ಈ ಕಾಂತಾರ ಸಿನಿಮಾ ಅಕ್ಟೋಬರ್ 2ಕ್ಕೆ ಬರ್ತೀವಿ ಅಂತ ಒಂಬಾಳೆ ಸಿನಿಮಾದವರು ಪ್ರಾಮಿಸ್ ಮಾಡಿರುವಂಥದ್ದು ತುಂಬ ಒಂದು ಖುಷಿ ತಂದಿರುವಂಥದ್ದು. ಯಾಕೆ ಅಂತಂದರೆ ಮೊದಲನೇದಾಗಿ ಈ ಒಂದು ರಿಲೀಸ್ ಡೇಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಅಕ್ಟೋಬರ್ ಅನ್ನೋ ಒಂದು ವಿಚಾರ, 2ನೇ ತಾರೀಕು ಅನ್ನೋ ವಿಚಾರ ತುಂಬ ದಿನಗಳಿಂದ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕೊಟ್ಟಿರುವಂಥ ಒಂದು ಪ್ರಾಮಿಸಿಂಗ್ ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಆದರೆ ಒಂಬಳೆ ಸಿನಿಮಾ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ, ಯಾವುದೇ ಒಂದು ಡೇಟ್ ಚೇಂಜ್ ಇಲ್ಲ, ಯಾವುದೇ ಒಂದು ಸಿನಿಮಾದ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಟಿವ್ ಆಗಿ ಏನಾದರೂ ಒಂದು ಟೀಸರು ಏನಾದರೂ ಬಿಟ್ಟರೆ ಅಲ್ಲಿ ಕನ್ಫರ್ಮ್ ಮಾಡ್ತಾಯಿದ್ರು ಅಕ್ಟೋಬರ್ 2ಕ್ಕೆ ಖಂಡಿತವಾಗ್ಲೂ ಬರ್ತೀವಿ ಅಂತ. ಸೊ ಅಕ್ಟೋಬರ್ 2ಕ್ಕೆ ಖಂಡಿತವಾಗ್ಲೂ ಬರ್ತಾ ಇದೆ. ಈ ಸಿನಿಮಾಗೆ ನಾನು ಆಗಲೇ ಹೇಳಿದಾಗೇ ಯಾವುದೇ ಪ್ರಮೋಷನ್ ಅವಶ್ಯಕತೆ ಇಲ್ಲ. ಸೊ ಯಾರಿಗೂ ಕೂಡ ಈ ಸಿನಿಮಾನ ಅಂದರೆ ನೋಡಿ ಬನ್ನಿ ಅನ್ನೋ ಹಾಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಗಿಲ್ಲ. ಯಾಕಂದರೆ ಕಾಂತಾರ ಸಿನಿಮಾ ಏನಿದೆ, ಒಂದು ಕ್ರಿಯೇಟ್ ಮಾಡಿದಂಥ ಇಂಪ್ರೆಷನ್ ಇದೆ ಕಾಂತಾರ ಸಿನಿಮಾ. ಸೊ ಈಗ ಈ ಒಂದು ಕಾಂತಾರ ಚಾಪ್ಟರ್ 1 ಅದಕ್ಕಿಂತ ಡಬ್ಬಲ್ ಆಗಿ ಒಂದು ರೀತಿಯಲ್ಲಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದೆ. ವಿ ಆರ್ ಆಲ್ ವೇಟಿಂಗ್ ಫಾರ್ ಕಾಂತಾರ. ಸೊ 4 ಸಾಂಗ್ಗಳು ಇದೆ ಅನ್ನುವಂಥ ಒಂದು ಮಾಹಿತಿ ಬಂದಿದೆ ಈ ಸಿನಿಮಾದಲ್ಲಿ. ಬಟ್ ಒಂದು ರೀತಿಯಲ್ಲಿ ಸಿನಿಮಾದ ಸಾಂಗ್ಗಳು ರಿಲೀಸ್ ಮಾಡ್ದೇನೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿಕ್ಕೆ, ಸೊ ಥಿಯೇಟ್ರಿಗೆ ಬಂದು ಆ 4 ಸಾಂಗ್ಗಳನ್ನು ನೋಡಬೇಕು ಅನ್ನೋ ಒಂದು ಇಚ್ಛೆಯಲ್ಲಿ ಸಾಂಗ್ ರಿಲೀಸ್ ಮಾಡಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಒಂದು ಥೀಮ್ ಮ್ಯೂಸಿಕ್ನ ರಿಲೀಸ್ ಮಾಡ್ತಾರೆ, ಒಂದು ಕಾಂತಾರದ ಒಂದು ಥೀಮ್ ಮ್ಯೂಸಿಕನ್ನು ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ಬಸ್ ಕೂಡ ಓಡಾಡ್ತಾ ಇದೆ. ಸೊ ಕಾದ್ ನೋಡೋಣ ಆದಷ್ಟು. ಆ್ಯಂಡ್ ಈ ಒಂದು ಕಾಂತಾರ ಸಿನಿಮಾದ ಟ್ರೈಲರ್ ಬಗ್ಗೆ ಹೇಳೋದಾಯಿತು ಅಂದರೆ, ಸೊ ಟ್ರೈಲರ್ ನನ್ನ ಪ್ರಕಾರವಾಗಿ ಒಂದು ಬೇಗನೆ ರಿಲೀಸ್ ಮಾಡಿದ್ರೆ ತುಂಬಾ ಒಂದು ಒಳ್ಳೆಯದು. ಯಾಕಂದರೆ ಸದ್ಯದ ಮಟ್ಟಿಗೆ ನೋಡೋದಾಯಿತು ಅಂತಂದರೆ ಈಗೆಲ್ಲ ರೀತಿಯಲ್ಲಿ ಟ್ರೈಲರ್ಗಳನ್ನು ನೋಡ್ತಾ ಇರ್ತೀವಿ. ಸೊ ಇಂಪ್ರೆಷನ್ ಜಾಸ್ತಿ ಕ್ರಿಯೇಟ್ ಇರೋದ್ರಿಂದ ಸೊ ಆದಷ್ಟು ಒಂದು 15ರಿಂದ 20 ದಿನದೊಳಗೆ ಏನಾದರೂ ಬಿಟ್ಟರೆ ತುಂಬಾ ಒಂದು ಚೆನ್ನಾಗಿರುತ್ತೆ. ಐ ಥಿಂಕ್ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಒಂದು ಇಂಪ್ರೆಷನ್ನು ಆಮೇಲೆ ಯಾವುದೇ ಒಂದು ಪ್ರಮೋಷನ್ನು ಮಾಡದೇ ಇರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಇದು. ಸೊ ಫೈನಲಿ ಟ್ರೈಲರ್ಗೂ ಕೂಡ ವೇಟಿಂಗಲ್ಲಿದ್ದೀವಿ. ಟ್ರೈಲರಲ್ಲೇ ಮೈ ಜುಮ್ ಅನಿಸುವಾಗೆ ಕೆಲವೊಂದು ಸೀನ್ಗಳನ್ನೆಲ್ಲ ನೋಡ್ಬೋದಂತ ಇದರಲ್ಲಿ. ಸೊ ಕಾಯ್ತಾ ಇದ್ದೀವಿ ನಾವು ಕೂಡ. ಸೊ ಆದಷ್ಟು ಬೇಗ ಟ್ರೈಲರ್ ಕೂಡ ರಿಲೀಸ್ ಆಗಲಿ. ಆ್ಯಂಡ್ ಕಾಂತಾರ ಬಗ್ಗೆ ಒಂದು ಅಪ್ಡೇಟ್ ಅಂತಂದರೆ, ಸೊ ರಿಲೀಸ್ ಡೇಟ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಒಂಬಳೆ ಸಿನಿಮಾ ಆದಷ್ಟು ಬೇಗ ಈ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಲಿ ಆ್ಯಂಡ್ ಎಲ್ರಿಗೂ ತಿಳಿಸ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಕಾಂತಾರಾಗೆ ಚಾಪ್ಟರ್ 1ಗೆ, ಸೊ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.